ಹೇ ಸ್ಪಾರ್ಕಲ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತು ಆಲ್ರೆಡಿ ಬೆಳಗ್ಗೆ ಮೂಡ್ ಆಫ್ ಆಗಿತ್ತು, ಯಾಕಂದರೆ ಮನೇಲಿ ಬೈದರು. ಯಾರು ಎಲ್ಲರೂ ಕಣ್ಗೆ ನಾನೇ ಯಾಕೆ ಇರ್ರೆಸ್ಪಾನ್ಸಿಬಲ್ ಕಾಣಿಸ್ತೀನಿ? ನನ್ನ ಬಿಟ್ಟರೆ ಬೇರೆ ಯಾರು ಕಾಣಲ್ವಾ? ನಮಗೂ ಬೇಜಾರಾಗುತ್ತೆ. ನಂಗೆ ಫೀಲಿಂಗ್ಸ್ ಇಲ್ವಾ ನಮಗೆ? ಅಯ್ಯೋ ಏನೂ ಹೇಳೋಕ್ಕಾಗಲ್ಲ ಬಿಡು. ಏನೋ ಸೆಲ್ಫ್ ಮೋಟಿವೇಶನ್ ಇಟ್ಕೊಂಡು ಮತ್ತೆ ಮನೆ ಬಿಟ್ಟೆ. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಅಸೈನ್ಮೆಂಟ್ ಬರೆದಿದ್ದೀನಿ. ಅಪ್ಪ ಏನು ಹೇಳೋಣ, ಇದೆಲ್ಲದರಲ್ಲೂ ನನ್ನ ಕಂಪನಿ ಕೊಡ್ದವಳು ಇವಳೊಬ್ಳೆ. ಹ್ಯಾಶ್ಟ್ಯಾಗ್ ಮೈ ಫೇವ್ ಪರ್ಸನ್ ಫಾರ್ ಎವರ್ ಆ್ಯಂಡ್ ಎವರ್ ಆ್ಯಂಡ್ ಎವರ್. ನಾನು ಎದ್ದಿದ ತಕ್ಷಣ ಓಡ್ಕೊಂಬಂದ್ಬಿಡ್ತಾಳೆ ನನ್ನ ಹತ್ರ. ನಾನು ಮಲ್ಗಕ್ಕೆ ಹೋದಾಗೂ ಬಂದುಬಿಡ್ತಾಳೆ ನನ್ನ ಪಕ್ಕದಲ್ಲಿ. ಇವಳು ಬಿಟ್ಟರೆ ಯಾರಿದ್ದಾರೆ ಹೇಳು? ಏನೋ ಓಕೆ ಫೈನ್, ಇವಳಿಗೂ ಸ್ವಲ್ಪ ಆಟಾಡ್ಸೋಣ ಅಂತ ಟೆರೆಸ್ ಮೇಲೆ ಕರ್ಕೊಂಡು ಹೋದ್ರೆ ಇವಳ್ದು ಅವತಾರಗಳು ಸ್ಟಾರ್ಟ್ ಆಯಿತು. ಹೆಂಗೆ ಆಡ್ತಾಳೆ ನೋಡಿ, ಕ್ಯಾಮ್ರಾ ಆನ್ ಮಾಡಿದಾಗೆ ಇವಳು ಹಿಂಗೆ ಆಡಬೇಕು. ಇಲ್ಲೇ ಇರೋ ಟೈಮಲ್ಲಿ ಎಷ್ಟೋ ಪ್ರೀತಿ ಅಂತ ತೋರಿಸ್ತಾಳೆ, ಇವಾಗ ಹಿಂಗೆ. ಬೈ ದ ವೇ, ನಮ್ಮ ಏರಿಯಾದಲ್ಲಿ ಇವತ್ತು ಗಣೇಶ ಕೂರಿಸಿದ್ರು. ನಾನು ಬೆಳಗ್ಗೆ ಬೇಗ ಮನೆ ಬಿಟ್ಟೆ ಅಂತ ಇನ್ನೂ ಪೂಜೆ ನೋಡೋಕ್ಕೆ ಆಗಲಿಲ್ಲ. ಆಮೇಲೆ ನನ್ನ ಫ್ರೆಂಡು ಕಾಲ್ ಮಾಡಿದ್ಲು, ನಾನು ಇವತ್ತು ಕಾಲೇಜಿಗೆ ಬರ್ತಿದ್ದೀನಿ ಅಂತ. ಅದಕ್ಕೆ ಇನ್ನೂ ಖುಷಿ ಆಯಿತು, ಯಾಕಂದರೆ ನೆನ್ನೆ ಬಂದಿರಲಿಲ್ಲ, ತುಂಬ ಬೇಜಾರಾಗಿ ದಿನ ಹೋಗಿತ್ತು. ಇವತ್ತು ಬರ್ತಾಳೆ ಅಂತ ಖುಷಿ ಪಡಬೇಕಲ್ವಾ? ಅದೇ ಖುಷಿಯಲ್ಲಿ ನಾನು ಕಾಲೇಜ್ಗೆ ಹೋದೆ. ಲೇಟಾಗಿ ಹೋಗಿದ್ದೀನಿ ಇವತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾಕೋ ಗೊತ್ತಿಲ್ಲ, ಈ ವಾರ ಫುಲ್ಲು ಒಂದು 5 ನಿಮಿಷ 10 ನಿಮಿಷ ಲೇಟಾಗಿ ಹೋಗ್ತಿದ್ದೀನಿ. ರೋಡಲ್ಲಿ ಇದೆಲ್ಲ ನೋಡ್ಕೊಂಡು, ಯಾರಿಗೆ ಗ್ರೀನರಿ ಅಂದರೆ ಇಷ್ಟ ಅಂತ ನಂಗೆ ಸ್ವಲ್ಪ ಹೇಳಿ ಆಯಿತಾ. ನಾನು ಕಾಲೇಜ್ ರೀಚ್ ಆಗೋಷ್ಟರಲ್ಲಿ ಪ್ರೇಯರೇ ಸ್ಟಾರ್ಟ್ ಆಗೋಗಿತ್ತು. ಅಂದ್ರೂ ಕಾಲೇಜ್ಗೆ ಹೋಗಿ ಕೂತ್ಕೊಂಡೆ. ಇವಳು ಪಾಪ ಓಡ್ಕೊಂಬಂದವಳೆ, ಫುಲ್ಲು ಸುಸ್ತು. ಅದಕ್ಕೆ ಗಬ ಅಂತ ಉಸಿರಾಡ್ತಾಳೆ. ಆಮೇಲೆ ನನಗೆ ಖುಷಿಯಾದ ನ್ಯೂಸ್ ಇತ್ತು. ಏನಂದರೆ ಇವತ್ತು ಹಾಫ್ ಡೇ, ಅವ್ರಿಗೇನೋ ಮೀಟಿಂಗ್ ಐತಂತೆ. ಅದಕ್ಕೆ ನಮಗೆ ಹಾಫ್ ಡೇಲಿ ಕಳಿಸ್ಬಿಟ್ರು. ಅದಕ್ಕೆ ಖುಷಿ ಆನ್ ದ ಟಾಪ್ ಇತ್ತು. ಅದೇ ಸ್ಪೀಡಲ್ಲಿ ಡೌನ್ಗೂ ಬಂತು, ಯಾಕಂದರೆ ನಮ್ಮ ಮ್ಯಾಮು ಈ ಪೀರಿಯಡ್ ಆದಮೇಲೆ ನೀವು ಮನೆಗೆ ಹೋಗಬೇಕು, ಈ ಪೀರಿಯಡಲ್ಲಿ ಫೋನ್ ತೆಗೆದು PDF ಅಲ್ಲಿ ನೋಟ್ಸ್ ಓದಿ ಅಂತ ಅಂದು. ಆಮೇಲೆ ಇವಳು ನನಗೆ ಬಾ ಜೊತೆ ಹೋಗಿ ಲೆಟ್ರ್ ಸಬ್ಮಿಟ್ ಮಾಡಿಬಿಡೋಣ ಅಂತ ಕರ್ಕೊಂಡು ಹೋದ್ಲು. ಆಮೇಲೆ ಎಲ್ಲರೂ ನಾನು ನೋಡ್ಬೋದು ಬ್ಯಾಗ್ ಹಾಕೊಂಡು ರೆಡಿ ಇದ್ದಾರೆ ಮನೆಗೆ ಹೋಗೋಕ್ಕೆ. ಅಫ್ಕೋರ್ಸ್ ಎಲ್ರಿಗೂ ಇದೇ ಬೇಕಿರೋದು, ಇನ್ನೇನು ಬೇಕು ಹೇಳಿ. ಆಮೇಲೆ ನಾನು ರೋಡಲ್ಲಿ ಹೋಗ್ತಿದ್ದೀನಿ. ನನ್ನ ಫ್ರೆಂಡು ಯಾವಾಗ ನಾನು ವೀಡಿಯೋ ಮಾಡ್ತಾಳೋ ಅಂತ ಶುರು ಮಾಡ್ಕೊಬಿಡ್ತಾಳು ಅವಳು. ನನಗೆ ಅದಕ್ಕೂ ಆಯಿತು, ನನಗೂ ಹೆಲ್ಪ್ ಆಗುತ್ತೆ ಅಂತ ಸರಿ ಮಾಡ್ಕೊಡೆ ಅಂತ ನಾನು ಬಿಡ್ತೀನಿ. ಅದಾದಮೇಲೆ ಕಂಪ್ಯೂಟರ್ ಕ್ಲಾಸ್ ಕಾಲಿಟ್ಟಿದ ತಕ್ಷಣ ಎಲೆಕ್ಟ್ರಿಸಿಟಿ ಡಮ್. ಅಂದರೆ ನಾನು ಅಷ್ಟು ಅನ್ಲಕ್ಕಿ ಪರ್ಸನ್ ಅಂತ ಅನಿಸುತ್ತೆ. ಫೈನ್, ಏನು ಮಾಡೋಕ್ಕಾಗಲ್ಲ. ಹಂಗೂ 2 hours ಅಲ್ಲಿದ್ದು ಮುಗಿಸ್ಕೊಂಡು ಬಂದೆ. ನಾಳೆ ಸಿಗೋಣ, ಬಾಯ್ ಬಾಯ್.